ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಚಿಕ್ಕಂದಿನಲ್ಲಿ ಮಕ್ಕಳು ಅತಿ ಇಷ್ಟಪಡೋ ವ್ಯಕ್ತಿ ಅಂದರೆ ಅಪ್ಪ ಅಮ್ಮ. ಬೆಳೀತಾ ಈ ಮಕ್ಕಳಿಗೆ ತಂದೆ ತಾಯಿ ಭಾರ ಆಗ್ತಾರೆ. ಅಪ್ಪ ತನ್ನ ಮಕ್ಕಳನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಇಡೀ ಜಾತ್ರೆಯನ್ನೇ ತಿರುಗುತ್ತಾರೆ. ಅದೇ ಅಪ್ಪನಿಗೆ ವಯಸ್ಸಾದಾಗ ಮಕ್ಕಳಿಗೆ ಕೈ ಹಿಡಿಲಿಕ್ಕೂ ನಾಚಿಕೆ ಅನಿಸುತ್ತೆ. ತಾಯಿ ಅಡುಗೆ ಮಾಡಿ ತನ್ನ ಮಕ್ಕಳು ಊಟ ಮಾಡಿದ ಮೇಲೇ ಉಳಿದ ಅನ್ನವನ್ನು ತಾನು ಉಣ್ತಾಳೆ. ಮಕ್ಕಳು ದೊಡ್ಡವರಾದಾಗ ಊಟಕ್ಕೆ ಮೊದಲು ಅಮ್ಮನಿಗೆ ಅಮ್ಮ ನೀನು ಊಟ ಮಾಡಿದೆಯಾ ಅಂತ ಕೇಳುವಷ್ಟು ಪುರುಸೊತ್ತು ಕೂಡ ಅವ್ರ ಹತ್ರ ಇರೋದಿಲ್ಲ. ಅಪ್ಪ ಅಮ್ಮ ಬದುಕಿರುವಾಗ ಅವರನ್ನು ಊಟ ಹಾಕದೆ ಉಪವಾಸಕ್ಕೊಂದ ಉದಾಹರಣೆಗಳು ಕೂಡ ಇವೆ. ಇದ್ದಾಗ ತಂದೆ ತಾಯಿಗೆ ಬೇಕು ಬೇಡ ಕೇಳೋಲ್ಲ, ಔಷಧಿ ತಂದು ಕೊಡೋಲ್ಲ. ಆದರೆ ಅವರು ಸತ್ತ ಮೇಲೆ ಮಾತ್ರ ಚಂದನದ ಹೂವಿನ ಹಾರ ಹಾಕ್ತಾರೆ ಫೋಟೋಗೆ. ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನ ಇಡ್ತಾರೆ. ಊರಿಗೆ ಸಿಹಿ ಊಟ ಹಾಕ್ತಾರೆ. ಪುಣ್ಯ ಸಿಗಲಿ ಅಂತ ನಾವು ಏಳಿಗೆ ಆಗಲಿ ಅಂತ ದೇವರಿಗೆ ಹರಕೆ ಬೇಡ್ತೇವೆ. ವೆಂಕಟೇಶನ ಹುಂಡಿಗೆ ಹಣ ಹಾಕ್ತಾರೆ. 10 ನಮಗೆ ಹಣ ಸಿಗಲಿ ಅಂತ. ಗಣೇಶನಿಗೆ ಪೂಜೆ ಹಾಕ್ತಾರೆ, ವಿಘ್ನಗಳನ್ನು ನಾಶ ಮಾಡಪ್ಪ ಅಂತ. ನಾವು ಆರಾಧಿಸೋ ಗಣೇಶನಿಗೆ ಕೂಡ ಗೊತ್ತಿತ್ತು ತಂದೆ ತಾಯಿನೇ ನನ್ನ ಪ್ರಪಂಚ ಅಂತ. ಕಾರ್ತಿಕೇಯ ಬ್ರಹ್ಮಾಂಡ ಭ್ರಮಣ ಮಾಡಿದರೆ ನಮ್ಮ ಗಣೇಶ ಶಿವಪಾರ್ವತಿಯ ಸುತ್ತ ಪ್ರದಕ್ಷಿಣೆ ಹಾಕಿದ. ಕಾರಣ ತಂದೆ ತಾಯಿನೇ ತನ್ನ ಪ್ರಪಂಚ ಅಂತ ಆ ದೇವರಿಗೂ ಕೂಡ ಗೊತ್ತಿತ್ತು. ಆದರೆ ನಮ್ಮಂಥ ಸಾಮಾನ್ಯ ಮನುಷ್ಯನಿಗೆ ಮಾತ್ರ ಅದು ಗೊತ್ತಾಗ್ತಾ ಇಲ್ಲ. ವೃದ್ಧಾಶ್ರಮದಲ್ಲಿರುವ ತಂದೆ ತಾಯಿಯ ದೃಷ್ಟಿ ಒಂದೇ ಸಮನೆ ಗೇಟ್ ಹತ್ತಿರನೇ ಇರುತ್ತದೆ. ತನಗಾಗಿ ಭೇಟಿಯಾಗಲಿಕ್ಕೆ ತನ್ನ ಮಗ ಬಂದೇ ಬರ್ತಾನೆ ಅಂತ ಜಾತಕ ಪಕ್ಷಿ ಥರ ಆ ತಂದೆ ತಾಯಿ ಕಾಯ್ತಾ ಇರ್ತಾರೆ. ಚಿಕ್ಕವರಿರುವಾಗ ಆಟಣಿಕೆ ಅಂಗಡಿಗೆ ಅಪ್ಪನ ಜೊತೆ ಹೋದರೆ ಮಕ್ಕಳ ಕಾಲರ್ ಟೈಟ್ ಆಗಿರುತ್ತೆ. ಯಾಕಂದರೆ ಅಪ್ಪ ಅನ್ನೋ ಬ್ಯಾಂಕ್ ಜೊತೆಯಲ್ಲೇ ಇರುತ್ತೆ. ಆಗ ಮಕ್ಕಳಿಗೆ ಅಂಗಡಿಯಲ್ಲಿರುವ ಆಟಣಿಕೆ ಎಲ್ಲ ತನ್ನವೇ ಅನ್ನಿಸ್ತವೆ. ನೀನು ಯಾವುದು ಬೇಕೋ ತಗೋ ಮಗ, ನಾನು ಹಣ ಕೊಡ್ತೀನಿ ಅಂತ ಹೇಳೋ ಗುಂಡಿಗೆ ಅಪ್ಪನಿಗೆ ಇರುತ್ತೆ. ಆದರೆ ಮಗನಿಗೆ ಆ ಗುಂಡಿಗೆ ಇರೋದಿಲ್ಲ. ನಾವು ಪ್ರಪಂಚ ನೋಡಿದಾಗ ನಮ್ಮನ್ನು ಅಮ್ಮ ತನ್ನೆದೆಗೆ ಅಪ್ಪಿರ್ತಾಳೆ. ಯಾಕಂದರೆ ತನ್ನ ಮಗು ಹೆದರಬಾರದು ಅಂತ. ನಮ್ಮ ಕೆನ್ನೆ ಮೇಲೆ ಮೊದಲ ಮುತ್ತು ಕೊಡೋ ವ್ಯಕ್ತಿ ಅಮ್ಮ. ನಮ್ಮನ್ನು ಕೈಯಲ್ಲಿ ಹಿಡಿದು ಆನಂದ ಬಾಷ್ಪ ಹಾಕೋ ಆ ಪುಣ್ಯಾತ್ಮ ನಮ್ಮ ತಂದೆ. ಮುತ್ತು ಕೊಡೋ ತಾಯಿಗೆ ತುತ್ತು ಕೊಡುವಷ್ಟು ಪುಣ್ಯ ಈಗಿನ ಯುಗ ಮಾಡ್ತಾ ಇಲ್ಲ. ನಾವು ಹುಟ್ಟಿದ್ದಕ್ಕೆ ಆನಂದ ಬಾಷ್ಪ ಹಾಕಿದ ಆ ತಂದೆಗೆ ಇವತ್ತು ನಾವು ದುಃಖಿನ ಕಣ್ಣೀರಿನಲ್ಲಿ ಮುಳುಗಿಸ್ತಾ ಇದ್ದೀವಿ. ಹೋದ ಮೇಲೆ ದುಃಖದ ನಟನೆ ಮಾಡೋದಕ್ಕಿಂತ ಇರುವಾಗಲೇ 10 ನಿಮಿಷ ವೇಳೆ ತೆಗೆದುಕೊಂಡು ತಂದೆ ತಾಯಿಯ ಜೊತೆ ಮಾತಾಡಿ, ನಾನು ಇದೀನಮ್ಮ ಹೆದರಬೇಡ ಅಂತ ಹೇಳಿ, ಏನು ಬೇಕು ಅಂತ ಕೇಳಿ. ಒಂದು ವೇಳೆ ದೇವರು ಶಾಪ ಕೊಟ್ಟರು ಒಂದು ವೇಳೆ ದೇವರು ಕೂಡ ಶಾಪ ಕೊಡಬಹುದು. ಆದರೆ ನಾವು ಎಷ್ಟೇ ದುಃಖಿಸಿದ್ರೂ ತಂದೆ ತಾಯಿ ಮಾತ್ರ ಮಕ್ಕಳಿಗೆ ಶಾಪ ಹಾಕೋಲ್ಲ. ಇದು ಕಲಿಯುಗ ಕಣ್ರಿ. ಯಾವುದನ್ನು ನಾವು ಮಾಡಿರ್ತೇವೋ ಅದನ್ನೇ ನಾವು ಉಣ್ಬೇಕಾಗುತ್ತೆ. ಇವತ್ತು ವೇಳೆ ಅವರಿಗೆ ಇದೆ, ನಾಳೆಯ ಟೈಮ್ ನಮಗಾಗಿರ್ತದೆ. ಅದಕ್ಕಾಗಿಯೇ ಇನ್ನೂ ಟೈಮ್ ಇರುವಾಗಲೇ ನಾವು ಸುಧಾರಿಸಿಕೊಳ್ಳೋಣ. ಬಾಯ್, ಟೇಕ್ ಕೇರ್.